ಗುರುಗಳೇ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಜ್ಯೋತಿಷ್ಯ ಹೇಳೋರು ಅಥವಾ ಜ್ಯೋತಿಷ್ಯದಲ್ಲಿ ಏನೋ ಪ್ರಯೋಗ ಮಾಡುವಂಥವ್ರು ಸರಿಯಾಗಿ ಮಾಡುವಂಥದ್ದು 10% ಆದರೆ 90% ಹೆಂಗಂದ್ರೆ ಬರೀ ಯಾಮಾರಿಸೋದು. ಅದರಿಂದ ಉಳಿದಂತಹ ಜ್ಯೋತಿಷ್ಯದ ಮೇಲೂ ಕೂಡ ಅನುಮಾನ ಬರಂಗಾಗ್ಬಿಟ್ಟಿದೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಇದ್ದರು ಅವರಿಲ್ಲ ಅಷ್ಟೇ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಇದ್ದರೂ ಅವರಿಲ್ಲ. ಯಾಕಂದರೆ ಕಣ್ಣು ಕಾಣಿಸಲ್ಲ ಅವರು ಅಂತ. ಯಾರು ಕಣ್ಣಿಗೆ ಕಾಣಿಸ್ಕೊಂಡು ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋರು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಅವರು ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಪುರುಷಾರ್ಥಗಳಿಗೆ ಅವರು ಮಾಡ್ತಾ ಇರ್ತಾರೆ. ಆದರೆ ಉದರ ಪೋಷಣೆಗೋಸ್ಕರ ಬಹುಕೃತ ವೇಷವನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಇದೂ ಕೂಡ ತಪ್ಪೇನಲ್ಲ. ಜ್ಯೋತಿಷ ಅಂತಕ್ಕಂಥದ್ದು ಲೆಕ್ಕಾಚಾರ ಇರುತ್ತೆ, ಮ್ಯಾಥಮೆಟಿಕ್ಸ್ ಇರುತ್ತೆ. ಸ್ವಲ್ಪ ಕಲ್ತವರು ಇರ್ತಾರೆ, ಅರ್ಧ ಕಲ್ತವರು ಇರ್ತಾರೆ, ಪೂರ್ಣ ಪ್ರಮಾಣದವರು ಕಲ್ತವರು ಇರ್ತಾರೆ. ಪರಾಶರರು ಏನು ಬರೀತಾರೆ, ವರಾಹಮಿರು ಏನು ಬರೀತಾರೆ ಅಂದರೆ, ಕಷ್ಟದಲ್ಲಿರೋವನಿಗೆ ನೀನು ದೊಡ್ಡ ದೊಡ್ಡ ಜ್ಯೋತಿಷ್ಯ ಆಗಬೇಕು ಅಂತೇನಿಲ್ಲ, ಒಂದು ಸಣ್ಣ ತೆಪ್ಪಾದರೂ ಸಾಕು ಅವನ ಜೀವನವನ್ನು ಉಳಿಸ್ಬೋದು ಅಂತ. ಸ್ವಲ್ಪ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೆ ಸಾಕು. ಮೆಡಿಕಲಲ್ಲೂ ಕೂಡ ತುಂಬ ರೋಗಿಗೆ ಒಂದು ಫಸ್ಟ್ ಏಡ್ ಗೊತ್ತಿದ್ರು ಸಾಕು ಅವನ ಜೀವನಕ್ಕೆ ಆಧಾರ, ಅವನ ಪ್ರಾಣ ಉಳ್ಕೊಳ್ಳೋಕ್ಕೆ ಮಾಡ್ಬೋದು. ಹಾಗಂತ ಹೇಳಿ ನನಗೆ ಫಸ್ಟ್ ಏಡ್ ಗೊತ್ತು ಅಂತ ಹೇಳಿ ಅವನು ಸರ್ಜರಿ ಮಾಡೋಕ್ಕೆ ಮುಂದಾಗೋದಾಗಲಿ ಅಥವಾ ಮೋಸ ಮಾಡೋಕ್ಕೆ ಮುಂದಾಗೋದಾಗಲಿ, ಅಥವಾ ಜ್ಯೋತಿಷ್ಯ ಸ್ವಲ್ಪ ಗೊತ್ತಿರೋ ಜ್ಯೋತಿಷ್ಯ ಇರ್ತಕ್ಕಂಥದ್ದನ್ನು ಅದನ್ನು ಎಷ್ಟು ಬೆಳ್ಕೋಬೇಕು ಅಷ್ಟು ಬಳಸ್ಕೊಂಡು ಯಾವುದೇ ಒಂದು ವಿದ್ಯೆ ಆಗಲಿ, ಸ್ವಲ್ಪ ಗೊತ್ತಿರಲಿ ಹೆಚ್ಚಿಗೆ ಗೊತ್ತಿರಲಿ, ಅದನ್ನು ಇನ್ನೊಂದು ರೀತಿಯಾಗಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ಯಾರು ವಿದ್ಯೆ ಕಲ್ತಿರ್ತಾರೋ ಅವ್ರು ಯಾವತ್ತೂ ಮೋಸಕ್ಕೆ ಹೋಗಲ್ಲ. ಅವ್ರಿಗಂತೂ ಬೇಕಾಗೂ ಇಲ್ಲ. ಅದು ಎಲ್ಲ ಶಾಸ್ತ್ರಗಳಂತ ಹೇಳ್ತದೆ. ರಾಜವಿಕ್ರಮ ಕೂಡ ಅವನು ಕಳ್ಳ ಅಂತೇಳಿ ಇವನು ಕೈ ಕಾಲನ್ನು ಕತ್ತರಿಸಿರ್ತಾರೆ. ಆವಾಗ ಒಂದು ಸುಶ್ರವಾಗಿರ್ತಕ್ಕಂಥ ದೀಪ ಕಮಲ ರಾಗ ಆಡ್ತಾನೆ. ಆವಾಗ ಹೇಳ್ತಾರೆ, ಯಾರು ದೀಪ ಕಮಲ ರಾಗ ಆಡ್ತಾರೆ ನೋಡಿ ಅಂದಾಗ ಅವನು ಕಳ್ಳ ಅಂತಾರೆ. ಇಲ್ಲ, ಕಳ್ಳನು ಯಾವತ್ತೂ ಕೂಡ ಸಂಗೀತವನ್ನು ಇಷ್ಟು ಸುಶ್ರಾವವಾಗಿ ಸ್ವರಬದ್ಧವಾಗಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾವುದೋ ಕಷ್ಟ ಸಿಕ್ಕಾಕೊಂಡಿದ್ದಾನೆ ಅಂತ ಅವಾಗ ಮನವರಿಕೆ ಆಗುತ್ತೆ. ಹಾಗಾಗಿ ವಿದ್ಯಾವಂತರು, ವಿದ್ಯೆಯನ್ನು ಕಲ್ತಿರತಕ್ಕಂಥವರು ಅವರು ವಿದ್ಯೆಯಿಂದ ದುಡ್ಡು ತಿನ್ಬೇಕಂತಾರೆ ವಿನಃ ಕಳ್ತನ ಮಾಡೋಕ್ಕೆ ಯಾವತ್ತೂ ಯೋಚನೆ ಮಾಡಲ್ಲ. ಕಳ್ಳತನ ಮಾಡ್ತಾರೆ ಅಂದರೆ ಅವರನ್ನು ವಿದ್ಯಾವಂತರು ಅಂದರೆ ನಾವು ಅವಿದ್ಯಾವಂತರಾಗ್ಬಿಡ್ತೀವಿ ಅಂತ. ಹಾಗಾಗಿ ಅವರನ್ನು ನಮ್ಮ ಸಾಲಿಗೆ ಸೇರಿಸ್ಕೊಳ್ಳೇಬಾರ್ದು. ಅವ್ರದ್ದೇ ಟೀಮು ಒಂದು ಜಾಲ ಇರುತ್ತೆ, ಆ ಜಾಲ ಮಾಡ್ತಾ ಇರ್ತಾರೆ. 10 ದಿನ ಮಾಡದಿರತಕ್ಕಂಥ ಕಳ್ಳ ಒಂದಿನ ಸಿಕ್ಕಾಕೋತಾನೆ. ಆದರೆ ಯಾಕೆ ನಮ್ಗೆ ಇಷ್ಟೊಂದು ನಂಬಿಕೆ ಬರ್ತಾ ಇದೆ ಅಂದರೆ, ಈಗ ಅಸ್ಸಾಂ ಒಂದಿದೆ ಮಾಯಾನಗರ್, ಮಾಯಾಂಗ್ ಅಂತ. ಅದ್ರ ಬಗ್ಗೆ ಮಾತಾಡ್ತೀನಿ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ದೊಡ್ಡಬಳ್ಳಾಪುರದಿಂದ ಕೌಶಿಕ್ ಅಂತ. ನಮಸ್ತೆ ಕೌಶಿಕ್ ಅವರೇ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಏನ್ ಅನ್ನಿಸ್ತು ಈ ಸ್ಟೋರಿ ಕೇಳಿದ್ಮೇಲೆ ಕೌಶಿಕ್ ಅವ್ರಿಗೆ? ಹಲೋ ಕೌಶಿಕ್, ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಮಾತಾಡ್ಬೋದಾ ತಾವು? ಓಕೆ, ನೀವು ಕರೆ ಮಾಡೋದಿದ್ರೆ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡೋಕೆ ಹೋಗ್ಬಿಡಿ, ಮನೆಯಿಂದ ಹೊರಗೆ ಬನ್ನಿ. ಈ ವಿಡಿಯೋ ನೋಡಿದ್ಮೇಲೆ ಯಾಮಾರ್ತಾ ಇರೋರು ಇನ್ನೂ ಕೂಡ ಇದಾರಲ್ಲ ಅನ್ನೋದು ನನಗೆ ಆಶ್ಚರ್ಯ. ಓಕೆ ಗುರುಗಳೇ, ಏನೋ ಹೇಳ್ತಾ ಇದ್ರಿ ಅಸ್ಸಾಮಲ್ಲಿ ಒಂದು ಮಾಯಾಂಗ್ ಅಂತ ಒಂದು ಮಾಯಾನಗರಿ ಅಂತ. ಅಲ್ಲಿ ಇವತ್ತು ಕೂಡ ಸುಮಾರು ಡಾಕ್ಟರ್ಸ್, ಮೆಡಿಕಲ್ ಡಾಕ್ಟರ್ಸ್ ಅಲ್ಲಿ ಬೀಡುಬಿಟ್ಟಿದ್ದಾರೆ. ಅಲ್ಲಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಮಾಡ್ತಕ್ಕಂಥ ಯಾರು ಬ್ಲ್ಯಾಕ್ ಅಂದರೆ ಮ್ಯಾಜಿಕಲ್ಲಿ 2 ಮ್ಯಾಜಿಕ್ಕು ಅಂದ್ರೇನು, ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ವೈಟ್ ಮ್ಯಾಜಿಕ್ ಅಂತ ಇರುತ್ತೆ. ಅಂದರೆ ಶುಕ್ಲೇಂದ್ರಿಯ, ಕೃಷ್ಣೇಂದ್ರಿಯ ಅಂತ. ಅಂದರೆ ಇಂದ್ರಜಾಲ, ಅದು ಗೊತ್ತಾಯಿತು. ಶುಕ್ಲೇಂದ್ರ ವೈಟ್ ಮ್ಯಾಜಿಕ್ಕು, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಕೃಷ್ಣೇಂದ್ರಿಯ, 2 ರೀತಿಯಾಗಿರ್ತಕ್ಕಂಥದ್ದಿದೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥದ್ದನ್ನು ಅಸ್ಸಾಮಲ್ಲಿ ಮಾಡ್ತಾರೆ. ಈಗಲೂ ಕೂಡ ಅವರು ಸುಮಾರು ಡಾಕ್ಟ್ರುಗಳು, ಮೆಡಿಕಲ್ಲು ಆ ರೋಗಗಳನ್ನು ವಾಸಿ ಮಾಡ್ತಾರಲ್ಲ ಅಥವಾ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಅವರನ್ನು ಬೇರೆ ಕಡೆ ಹೋದಾಗ ಕರೆದ್ರೆ ಬರಲ್ಲ. ಅವರು ಅದೇ ಜಾಗದಲ್ಲಿ ಅದೇ ಮಣ್ಣಲ್ಲಿ ಇರ್ತಾರೆ ಅವರು. ಅದು ಭೀಮನ ಮಗ ಘಟೋದ್ಗಜ. ಇನ್ನು ಮಾಯಾಬಜಾರ್ ಅಂತ ಸಿನಿಮಾ ನೋಡಿರ್ತೀರಿ. ಆ ಮಾಯಾಬಜಾರಲ್ಲಿ ಹೇಗೆ ಅವನು ಘಟೋದ್ಗಜ ಮಾಯವನ್ನು ಮಾಡ್ತಾನೋ, ಅಲ್ಲಿ ಹುಟ್ಟಿದಂಥ ಊರು ಆವತ್ತಿಂದ ಅದು ಮಾಯಾನಗರ ಕೂತಿದೆ. ಇವಾಗ ಮಾಯಾಂಗ್ ಅಂತ ಕರೀತಾರೆ. ಅಲ್ಲಿ ಕಣ್ಣೆದುರಿಗೆ ಕಾಣತಕ್ಕಂಥ ಎಲ್ಲ ಪ್ರತಿಯೊಂದು ಬೀದಿಯಲ್ಲೂ, ಪ್ರತಿಯೊಂದು ಹಳ್ಳಿಲಿ, ಒಂದೊಂದು ಮನೆಯಲ್ಲೂ ಕೂಡ ಅವರು ಮಾಡ್ತಾ ಹೋಗ್ತಾರೆ, ಕಣ್ಣೆದುರಿಗೆ ಮಾಡ್ತಾ ಹೋಗ್ತಾರೆ. ಹೊರಗಡೆ ಏನು ಇವಾಗ ಇವರು ನೀರಲ್ಲಿ ಮುಳುಗಿ ಅಂತೇಳಿ ಆ ದಾರಿ ತಪ್ಪದ ಮಗನಲ್ಲಿ ಸಿನಿಮಾದಲ್ಲಿ ಮಾಡ್ದಂಗೆ ಅವರು ಕಣ್ಮುಚ್ಚಿ ಕೂರಿಸಲ್ಲ. ಇಲ್ಲಿ ಏನು ಮಾಡ್ತಾರೆ, ಎದುರುಗಡೆ ಮಾಡ್ತಾ ಒಂದು ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ಅವರ ನೋವನ್ನು ನೀಗಲಿಕ್ಕೆ, ಅವರ ಮನಸ್ಸಿನ ಭ್ರಮೆಯನ್ನು ಹೋಗ್ಲಾಡಿಸ್ಲಿಕ್ಕೆ. ಆದರೆ ಕಷ್ಟ ಇರುತ್ತೆ, ಯಾವಾಗ ಮಾನಸಿಕ ರೋಗ ಇರ್ತಾರೆ ಅವರನ್ನು ಸರಿ ಮಾಡ್ತಾರೆ, ಅಥವಾ ಯಾವುದೋ ದೈಹಿಕ ರೋಗ ಇರುತ್ತೆ, ಅದನ್ನು ಅಲ್ಲಿರ್ತಕ್ಕಂಥ ಮಣ್ಣಿನ ಒಂದು ಶಕ್ತಿಯಿಂದ ಅವ್ರನ್ನ ಸರಿ ಮಾಡ್ತಾರೆ. ಅದನ್ನು ನೋಡಿದಂಥ ಅವ್ರು ಏನು ಮಾಡ್ತಾರೆ, ಇದನ್ನು ಮಾಡಿದ್ರೆ ಅದನ್ನು ಮಾಡದೇ ಇರೋಕ್ಕಾಗತ್ತಾ? ಈಗ ನಾನೇ ಸಪೋಸ್ ಯಾರೋ ಒಂದು ಮನೆ ಬಿಟ್ಟು ಯಾರೋ ಹೋಗಿರ್ತಾರೆ, ನಾನು ಜ್ಯೋತಿಷದಲ್ಲಿ ಇದ್ದೇನೆ ಅಂತಂದರೆ, ಇವತ್ತಿಂದ ಯಾರು ಮನೆ ಬಿಟ್ಟು ಎಷ್ಟು ದಿನಕ್ಕೆ ಬರ್ತಾರೆ ಅಂದರೆ ನಮಗೆ ಹೇಳೋಕ್ಕೆ ಶಕ್ತಿ ಇರುತ್ತೆ. ಇವತ್ತಿಂದ 32 ದಿನಕ್ಕೆ 12 ದಿನಕ್ಕೆ ಅವ್ನು ವಾಪಸ್ ಬರ್ತಾನೆ ಅಂತ ನಾನು ಹೇಳ್ಬಿಡ್ತೀನಿ. ಅಷ್ಟು ನನಗೆ ಗೊತ್ತಿರುತ್ತೆ. ಅದನ್ನು ಬಂದ ಕೂಡಲೇ ಮತ್ತೇನು ಮಾಡೋಕ್ಕಾಗುತ್ತೆ, ನಾನು ಮುಂದಕ್ಕೆ ಇನ್ನೇನು ಮಾಡ್ತೀನಿ ಅಂತಂದರೆ, ನೋಡಿ ನಾನು ಇದು ಹೇಳೋದು ಕರೆಕ್ಟ್ ತಾನೇ, ಇನ್ನೂ ಒಂದು ಹೇಳ್ತೀನಿ ಇದು ಮಾಡಿ ಅಂತೇಳಿ ಆವಾಗ ಅದು ಮಾಯಾಜಾಲವನ್ನು ಇವನು ಬೀಸ್ತಾನೆ. ಇವನು ದುರಾಸೆ ಯಾವಾಗುತ್ತೋ ಮಾಯಾಜಾಲವನ್ನು ಅವನಿಗೆ ಬೀಸ್ತದೆ. ಅದಕ್ಕೆ ವಿದ್ಯೆಗಳನ್ನು ಅಯೋಗ್ಯರಿಗೆ ಕೊಡಬೇಡ ಅಂತ. ನಿನ್ನಲ್ಲಿ ಅದು ನಿನ್ನಲ್ಲಿ ವಿದ್ಯೆ ನಿನ್ನಲ್ಲೇ ಮಣ್ಣಾಗೋಗಲಿ ಪರವಾಗಿಲ್ಲ, ಅಯೋಗ್ಯರಿಗೆ ಕೊಡಬೇಡ ಅಂತಲೇ ಗುರುಗಳು ಪ್ರಾಮಿಸ್ ಮಾಡೇ ಕೊಡ್ತಾರೆ. ಹೇಳ್ಕೊಡುವಾಗ
ನಿನ್ನಲ್ಲಿರ್ತಕ್ಕಂಥ ವಿದ್ಯೆ ನಿನ್ನಲ್ಲಿ ಮಣ್ಣಾಗ್ಲಪ್ಪ, ನಿನ್ನ ಮಗನಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡು. ನಿನ್ನ ಮಗ ಕಲಿದಿಲ್ಲ ಅಂತಂದರೆ ಅವನು ಅಯೋಗ್ಯ ಆದರೆ ಯೋಗ್ಯರಿಗೆ ಶಿಷ್ಯರಿಗೆ ಹೇಳ್ಕೊಡು. ಶಿಷ್ಯನು ಕಲೀಲಿಲ್ಲ ಅಂದರೆ ನಿನ್ನಲ್ಲೇ ವಿದ್ಯೆ ಮಣ್ಣಾಗಲಿ ಅಂತ ಅವರು ಪ್ರಾಮಿಸ್ ಮಾಡಿ ತಗೊಂಡಿರ್ತಾರೆ. ಆದರೂ ಇವರ ದುರಾಸೆಗೆ, ಇವರ ಗ್ರಹಚಾರಕ್ಕೆ, ಇವರಿಗೆ ರಾವಣ ಹೇಗೆ ಅಲ್ಪಾಯು ಮಧ್ಯಾಯುವನ್ನು ಬರೆದು ಜ್ಯೋತಿಷ ಸಂಹಿತ, ರಾವಣ ಸಂಹಿತ ಅಂತ ಒಂದು ಪುಸ್ತಕವನ್ನು ಬರೆದ. ಅಷ್ಟು ಜ್ಞಾನಿ ಏನು ಮಾಡ್ದ ಅವನು ಅಂದರೆ, ಒಂದಿನ ಅವನು ಅಲ್ಪಾಯು ಗ್ರಹಗಳನ್ನು ಹಿಡಿದುಕೊಂಡು ಗ್ರಹಗಳ ಮೇಲೆ ಹೋಗ್ತಾ ಇದ್ದವನು ಅವನೇ ಅಲ್ಪಾಯು ಆಗ್ಬಿಟ್ಟ. ಓಕೆ ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಮಾಲ್ತೇಶ್ ಅಂತ ಬೆಳಗಾವಿಯಿಂದ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಅನ್ನಿಸ್ತು ಈ ಸ್ಟೋರಿ ನೋಡಿದ್ಮೇಲೆ? ಸ್ಟೋರಿ ನೋಡಿದ್ಮೇಲೆ ನಾನು ಹೇಳ್ಬೇಕಂದ್ರೆ ಮೇಡಮ್, ನೋಡಿ ಇವಾಗ ಈ ತರ ಎಲ್ಲ ಮಾಡೋರೆಲ್ಲ ಪ್ರಚಾರಕ್ಕೆ ಯಾರು ಬರಲ್ಲ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಮಾಡ್ಬೇಕಂತಿದ್ದಾರು ಯಾವಾಗ್ಲೂ ತೆರೆ ಮೇಲೆ ಕಾಣಿಸ್ಕೊಳ್ಳೋದು, ಮೊಬೈಲು, ವಿಡಿಯೋ, ಆಡಿಯೋ ಇದೆಲ್ಲ ಯಾರು ಏನು ಮಾಡಕ್ಕೆ ಹೋಗಲ್ಲ ಮೇಡಮ್. ಒಂದನೇದು ಫಸ್ಟ್ ಆಫ್ ಆಲ್. ಎರಡನೇದು, ಈ ತರ ಮಾಡೋರ್ನೆಲ್ಲ ಯಾರು ಯಾವಾಗಲೂ ನಂಬಕ್ಕೆ ಹೋಗ್ಬಾರ್ದು. ಮಾತಾಡಿ. ಹಾ ಮೇಡಮ್, ಈಗೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಭಾರತದ ದೇಶದಲ್ಲಿ ಅಥವಾ ಬೇರೆ ಬೇರೆ ಇಡೀ ಜಗತ್ತಲ್ಲಿ ಮೇಡಮ್ ಏನಿದೆ, ನಮ್ದು ಧಾರ್ಮಿಕವಾಗಿ ನಾವು ಈಗ ನೋಡ್ತಾ ಇದ್ದೇವೆ. ನಾವು ಇದು ನಡೀತಾ ಇರುತ್ತೆ, ಏನೋ ನಮ್ದು ಕುಂಭಮೇಳಗಳು, ಅಲ್ಲೆಲ್ಲ ನಾಗಾ ಸಾಧುಗಳು ಅಥವಾ ಅಘೋರಿಗಳು, ಅಘೋರಗಳು ಎಲ್ಲರೂ ಬಂದಿರ್ತಾರೆ. ಅವರೆಲ್ಲ ಅದೇನು ಇರ್ತದೆ ಅವ್ರದ್ದೆಲ್ಲ ಕಾರ್ಯಕ್ರಮ ಅದೆಲ್ಲ ಮಾಡ್ಕೊಂಡು ಮತ್ತೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಅವರೆಲ್ಲ ಇರ್ಬೇಕಾಗಿತ್ತಲ್ವಾ ಇಲ್ಲಿ, ಇದ್ದು ಎಲ್ಲ ಮಾಡ್ಬೇಕಾಗಿತ್ತಲ್ವಾ? ಅವರು ಇವ್ರಿಗಿಂತ ಒಂದು 1000 ಪಟ್ಟು ಶಕ್ತಿ ಇದೆ ಅವ್ರ ಹತ್ರ. ಅವರು ಶಿವನ ಆರಾಧಕರು ಮೇಡಮ್, ನಿಮಗೆ ಗೊತ್ತಿರೋದು, ನಾನು ಹಂಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಬಟ್ ಅವ್ರ ಹತ್ರ ನಾವ್ ಏನೇ ಇದ್ರು ದೇವರ ಪೂಜೆ ಆಗಲಿ, ಒಂದು ಧಾರ್ಮಿಕ ಕೆಲಸಗಳನ್ನ ಮಾಡಬೇಕು ಹೊರತು ವಿನಾ ಇಂತಹ ಇದು ಜನರನ್ನ ಮೋಸ ಮಾಡುವಂತಹ ಒಂದು ದಾರಿಗೆ ಎಳೆಯುವಂತ ಒಂದು ಕೆಲಸವನ್ನು ಈ ತರ ವಿಡಿಯೋ ಮಾಡಿ ಬಿಡೋದು, ಇವನ್ನೆಲ್ಲ ಒಳಗಡೆ ಹಾಕ್ಬೇಕು ಮೇಡಮ್. ಇವ್ರಿಗೆಲ್ಲ ಸುಳ್ಳಿದೆಲ್ಲ ಅದನ್ನೆಲ್ಲ ಹೌದು, ಖಂಡಿತ ಮಾಡ್ತಾರೆ. ಅಂದ್ರೆ ಅವ್ರು ಹೇಳ್ತಿರೋದು ಹೆಂಗೆ ಅಂದ್ರೆ, ಗುರುಗಳೇ, ಇವ್ರುಗಳಿಂದ ನಿಜವಾಗಿಯೂ ಜ್ಯೋತಿಷ ಹೇಳುವಂಥವ್ರಿಗೆ, ಭವಿಷ್ಯ ಹೇಳುವಂಥವ್ರಿಗೆ ಕಂಟಕ ಅಂತ. ಬರ್ತೀನಿ ನಿಮ್ಮ ಹತ್ರ. ರಾಯಚೂರಿನಿಂದ ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಸರ್ ತಾವು? ನಮಸ್ತೆ ಮೇಡಮ್. ನಮಸ್ತೆ. ಮಾತಾಡಿ, ಹೇಳಿ, ಏನ್ ಅನ್ನಿಸ್ತು? ಬಟ್ ಜನಕ್ಕೆ ಇಷ್ಟೆಲ್ಲ ತಿಳುವಳಿಕೆ ಹೇಳಿದ್ರು ಕೂಡ ಜನಕ್ಕೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಪೊಲೀಸರು ಕೂಡ ಎಚ್ಚರಿಕೆ ಕೊಡ್ತಿದ್ದಾರೆ, ಈಗೆಲ್ಲ ಪತ್ರಿಕೆಗಳು ಇದ್ದಾವೆ. ಇಷ್ಟೆಲ್ಲ ಇದ್ರು ಕೂಡ ಜನ ಯಾವ ರೀತಿ ಮೋಸ ಹೋಗ್ತಾರ ಅಂತ ಅರ್ಥ ಆಗ್ತಿಲ್ಲ ಮೇಡಮ್ ನನಗೆ. ಇಷ್ಟ ಈಗ ಈಗಿನ ಕಾಲಕ್ಕೆ ನಮ್ಮ ಹಿರಿಯರಿಗೆ ಅಂದ್ರೆ ಏನು ಅಕ್ಷರ ಜ್ಞಾನ ಇದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ಬಟ್ ಅವೇರ್ನೆಸ್ ಇದ್ದಿಲ್ಲ. ಈಗೆಲ್ಲ ಈ ತರ ಮೋಸ ಮಾಡ್ತಾರಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಟಿವಿಗಳಲ್ಲಿ ಬರುತ್ತೆ. ಇಷ್ಟಾದ್ರೂ ಕೂಡ ಈ ದಡ್ಡತನ ಹೆಂಗ್ ಹೋಗ್ಬೇಕಂತ ನಮ್ಮ ಇಲ್ಲಿ ಕುಳಿತಕ್ಕಂಥ ಪೆನಲಿಸ್ಟ್ಗಳು ಹೇಳ್ಬೇಕು. ನನಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಯಕ್ಷ ಪ್ರಶ್ನೆ ಆಗ್ಬಿಟ್ಟಾರ ಮೇಡಮ್ ಇದನ್ನು ನನಗೆ. ತಾವೇನ್ ಮಾಡ್ತೀರಿ ಸರ್? ಸ್ವಾಮಿಗಳ ಜಾಲಕ್ಕಾಗಿರ್ಬೋದು, ಮೂಢನಂಬಿಕೆ ಆಗಿರ್ಬೋದು, ಎಷ್ಟೆಲ್ಲ ಪ್ರಚಾರ ಮಾಡ್ತಾರ. ಬಟ್ ಗೊತ್ತಿದ್ದು ಇದು ಇವನ್ ಅಕ್ಷರಸ್ಥರು ಚೆನ್ನಾಗಿ ಓದಿಕೊಂಡವ್ರು ಕೂಡ ಹೋಗ್ತಾರೆ ಮೇಡಮ್. ಅದು ನಮ್ಗೆ ಬಹಳ ವಿಷಾದ ಆಗ್ತಾ ಇದೆ. ತಾವೇನು ಕೆಲಸ ಮಾಡ್ತೀರಿ ಸರ್? ನಾನು ರಾಜಕೀಯ ರಾಜಕೀಯದಲ್ಲಿ ತಾವೊಂದು ಪ್ರಶ್ನೆ, ತಾವೊಂದು ಮಾತು ಹೇಳಿದ್ರೆ ಮಾತಿನ ಮಧ್ಯೆ ಇದು ನನಗೆ ಯಕ್ಷ ಪ್ರಶ್ನೆ ಏನ್ರಿ? ಆ ಯಕ್ಷ ಪ್ರಶ್ನೆ ಅಂದ್ರೆ ಏನ್ ಸರ್? ಅದು ಅಂದ್ರೆ ಅದು ಏನ್ ಎಕ್ಸ್ಪೆಕ್ಟ್ ನಂತರ ಅದಕ್ಕೆ ಅದು ಬಟ್ ಏನಂತ ಅರ್ಥನೇ ಆಗ್ತಿಲ್ಲ. ಬಟ್ ಎಷ್ಟು ಅಲ್ಲಲ್ಲ, ಯಕ್ಷ ಪ್ರಶ್ನೆ ಪದದ ಅರ್ಥ ಬಿಡಿಸಲಾಗತಿರ್ತಕ್ಕಂಥ ಒಂದು ದಿಗ್ಗಂಟು. ಅದು ಯಕ್ಷ ಪ್ರಶ್ನೆ ಹಾಕ್ಬಿಟ್ರೆ ಇದು ನಮ್ಮಲ್ಲಿ ಯಕ್ಷ ವಿದ್ಯೆ ಅಂತ, ಯಕ್ಷಿಣಿ ವಿದ್ಯೆ. ಆ ಯಕ್ಷಿಣಿ ವಿದ್ಯೆಯಲ್ಲಿ ಇದು ಮಾಟ ಮಂತ್ರ ಮೋಜೆಲ್ಲ ಬರೋದು. ನಮ್ಮಲ್ಲಿ ಯಕ್ಷಿಣಿ ವಿದ್ಯೆ ಅಂತ ಇರ್ತದೆ. ಆ ಯಕ್ಷಿಣಿ ವಿದ್ಯೆ ಅಂತ ಅದಕ್ಕೆ ಜ್ಞಾಪಕ ಬಂತು ನೀವು ಹೇಳಿದಾಗ. ಯಕ್ಷ ಪ್ರಶ್ನೆ ಅಂದ್ರಲ್ಲ, ಆ ಯಕ್ಷರು ಕಣ್ಣಿಗೆ ಕಾಣದಿರ್ತಕ್ಕಂಥದ್ದು, ಬಿಡಿಸಲಾರ್ದಂತಕ್ಕಂಥ ಒಂದು ಬಂಧನ ಕಟ್ಟಾಕ್ತಾರೆ. ಹಾಗೇನೆ ಇದರಲ್ಲೂ ಕೂಡ ಒಂದು ವಿದ್ಯೆ ಇರ್ತದೆ, ಯಕ್ಷಿಣಿ ವಿದ್ಯೆ ಅಂತ. ಅದು ಯಾರ ಕಣ್ಣಿಗೂ ಕಾಣಲ್ಲ. ಆ ಕಂಡವ್ರೆ ಅವನು ಅದರಲ್ಲೇ ಅವನು ಮರಣ ಆಗ್ತಾನೆ ಅನ್ನೋದು ಕೂಡ ಇರ್ತದೆ.